ಸರ್ಕಾರ ಜಾಗ ಆಗಿದ್ರೆ ಅಲ್ಲಿ ಮನೆ ಕಟ್ಟುವಾಗ ಕರೆಂಟ್ ಬಿಲ್ ಹೆಂಗೆ ಕೊಟ್ರಿ ನೀವು? ಕರೆಂಟ್ ಕನೆಕ್ಷನ್ ಹೆಂಗೆ ಕೊಟ್ರಿ? ವಿ ಶುಡ್ ಆಸ್ಕ್ ದಟ್, isn't it? ಕಾಂಗ್ರೆಸ್ಸಿಗ ರಾಜು ಪ್ರಭಾವಕ್ಕೆ ಹೆದರಿ ಅಧಿಕಾರಿಗಳಿಂದ ಅಮಿತಾಬ್ ಜಾಗಕ್ಕೆ ತಕರಾರು. 2007ರಲ್ಲಿ ಎಸ್ ರಾಮಶೆಟ್ಟಿ ಅವರಿಂದ ಜಾಗ ಖರೀದಿಸಿದ ಅಮಿತಾಬ್ ತಾಯಿ ರಾಮಶೆಟ್ಟಿ ಅವರ 2 ಪ್ರಾಪರ್ಟಿ ಪೈಕಿ ಖರೀದಿಸಿದ ಒಂದು ಪ್ರಾಪರ್ಟಿಯೇ ಇದು. ಆದ್ರೆ ರಾಮ್ ಶೆಟ್ಟಿ 2 ಪ್ರಾಪರ್ಟಿ ಪೈಕಿ ಒಂದು ಸರ್ಕಾರಿ ಜಾಗ ಅಂತ ಅಧಿಕಾರಿಗಳು ಪಟ್ಟು ಹಿಡ್ಕೊಂಡಿದ್ದಾರೆ. ರಾಮ್ ಶೆಟ್ಟಿ ಅವರ ಪಿತ್ರಾರ್ಜಿತ ಆಸ್ತಿ ನಾವು ಖರೀದಿಸಿದ್ದೇವೆ ಅಂತ ಅಮಿತಾಬ್ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದ್ರು ನಮ್ಮ ಮೇಲೆ ರೌಡಿಸಂ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲೇ ನ್ಯಾಯ ಸಿಕ್ಕಿದೆ, ಆದ್ರೂ ಕೂಡ ಅಧಿಕಾರಿಗಳ ದೌರ್ಜನ್ಯ, ಅಧಿಕಾರಿಗಳ ಕಿತಾಪತಿ ಒಂದಲ್ಲ ಎರಡಲ್ಲ. ಪ್ರಭಾವಿಗಳು ಏನ್ ಹೇಳಿದ್ರು ಕೇಳಬಿಡ್ತಾರಂತ ಅಧಿಕಾರಿಗಳು. ಕಾಂಗ್ರೆಸ್ಸಿಗ ರಾಜು ಪ್ರಭಾವಕ್ಕೆ ಹೆದರಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ. 2007ರಲ್ಲಿ ಎಸ್ ರಾಮಶೆಟ್ಟಿ ಅವರಿಂದ ಈ ಒಂದು ಜಾಗವನ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಆ ಒಂದು ಎಸ್ ರಾಮಶೆಟ್ಟಿ ಅವರ ಬಳಿ 2 ಜಾಗ ಇರುತ್ತೆ. ಮೊದಲನೇ ಜಾಗ ಒಂದು ಸರ್ಕಾರಿ ಜಾಗ ಆಗಿರುತ್ತೆ, ಮತ್ತೊಂದು ಜಾಗ ಏನಿರುತ್ತೆ ಪಿತ್ರಾರ್ಜಿತ ಆಸ್ತಿ ಆಗಿರುತ್ತೆ. ಆದ್ರೆ ಈಗ ಅಮಿತಾಬ್ ಅವರು ಪರ್ಚೇಸ್ ಮಾಡಿರೋದು ಪಿತ್ರಾರ್ಜಿತ ಆಸ್ತಿಯನ್ನ. ಆಲ್ರೆಡಿ ನ್ಯಾಯಾಲಯದಲ್ಲಿ ಈ ಒಂದು ಕೇಸ್ ಇತ್ಯರ್ಥ ಆಗಿದೆ. ಇತ್ಯರ್ಥ ಆದ್ರೂ ಕೂಡ ನೀವು ಸರ್ಕಾರಿ ಜಾಗದಲ್ಲಿದ್ದೀರಾ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜಾಗ ಅಂತ ಕಿರುಕುಳ ಕೊಟ್ಟಿದ್ದಾರೆ ಅಧಿಕಾರಿಗಳು. ಪ್ರಭಾವಿಗಳು ಏನ್ ಹೇಳಿದ್ರು ಕೂಡ ಒಂದು ಪ್ರಭಾವಿಗಳ ಪ್ರಭಾವಕ್ಕೆ ನಮ್ಮ ಅಧಿಕಾರಿಗಳು ಮಣೆ ಹಾಕ್ತಾರ ಅಂತ ಅನ್ಸುತ್ತೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ